ಕಾಲ ಕೆಳಗೆ ಇರುವ ಧೂಳನ್ನು ಯಾವತ್ತೂ ಕೇವಲವಾಗಿ ನೋಡಬೇಡಿ. ಕಣ್ಣಲ್ಲಿ ಬಿದ್ದಾಗಲೇ ತಿಳಿಯುವುದು ಧೂಳಿನ ಬೆಲೆ. ಹಾಗಾಗಿಯೇ ನೀವು ಯಾರನ್ನೂ ಕೂಡ ಕೇವಲವಾಗಿ ನೋಡಬೇಡಿ. ಎಲ್ಲರಿಗೂ ಒಂದಲ್ಲ ಒಂದು ದಿನ ಗೌರವ ಸಿಕ್ಕೇ ಸಿಗುತ್ತದೆ. ಅದು ಗೊತ್ತಾಗುವುದು ಸಮಯ ಬಂದಾಗಲೇ. ಹಾಗಾಗಿ ಆ ಸಮಯಕ್ಕಾಗಿ ಕಾಯಿರಿ. ಇನ್ನೊಬ್ಬರ ಜೀವನದಲ್ಲಿ ತಮಾಷೆಗೂ ಕೂಡ ಆಟವನ್ನು ಆಡಬೇಡಿ. ಯಾಕೆಂದರೆ ನಿಮ್ಮನ್ನು ಆಡಿಸಲು ಮೇಲೆ ಒಬ್ಬ ಇದ್ದಾನೆ ಅನ್ನುವುದನ್ನು ಮರೆಯಬೇಡಿ. ಒಳ್ಳೆಯವರಾಗಲು ಪ್ರಯತ್ನಿಸಿ, ಆಗ ನೀವೇ ದೊಡ್ಡವರಾಗುತ್ತೀರಾ. ನಾಯಿಗಳು ಪರಿಚಯವಿಲ್ಲದ ವ್ಯಕ್ತಿಗಳನ್ನು ನೋಡಿದಾಗ ಮಾತ್ರ ಬೊಗಳುತ್ತದೆ. ಆದರೆ ಕೆಲವು ಮನುಷ್ಯರು ಹಾಗಲ್ಲ. ನಮ್ಮ ಜೊತೆಗಿದ್ದು ನಮ್ಮ ಬಗ್ಗೆ ತಿಳಿದಿದ್ದರೂ ಕೂಡ ನಮ್ಮ ಬೆನ್ನ ಹಿಂದೆ ಕೆಟ್ಟದಾಗಿ ಬೊಗಳುಕೊಂಡು ಓಡಾಡುತ್ತಿರುತ್ತಾರೆ. ಇರುವೆ ಯಾರಿಗೆ ಕಚ್ಚಿದರೂ ಕೂಡ ಸಾಯುವುದು ಇರುವೆಯೇ ಎಂಬುದನ್ನು ಅರಿಯುವ ಮನುಷ್ಯ ಇನ್ನೊಬ್ಬರಿಗೆ ಕೇಡುಂಟು ಬಯಸಿದರೆ ತನಗೆ ಕೇಡಾಗುತ್ತದೆ ಎನ್ನುವುದನ್ನು ಮಾತ್ರ ಅರಿಯುವುದಿಲ್ಲ. ಪರಮಾತ್ಮ ನಿನ್ನನ್ನು ಕಷ್ಟಗಳ ಹತ್ತಿರ ಕರೆದುಕೊಂಡು ಹೋಗಿದ್ದಾನೆ ಎಂದರೆ ತಿಳಿದುಕೊಂಡು ಬಿಡು. ಅವಶ್ಯಕವಾಗಿ ಅವನೇ ನಿನ್ನ ಕಷ್ಟಗಳನ್ನು ದಾಟಿಸಿ ಬಿಡುತ್ತಾನೆ ಎಂದು. ಖುಷಿ ಬೇಕು ಎಂದು ರಾತ್ರಿ ಎಚ್ಚರವಾಗಿ ಇರಬೇಡ. ಶಾಂತಿ ಬೇಕು ಎಂದರೆ ಹಗಲಿನಲ್ಲಿ ಮಲಗಬೇಡ. ಸನ್ಮಾನ ಬೇಕು ಎಂದರೆ ವ್ಯರ್ಥವಾಗಿ ಮಾತನಾಡಬೇಡ. ಮತ್ತೆ ಪ್ರೇಮ ಬೇಕು ಎಂದರೆ ನಿಮ್ಮವರನ್ನು ಬಿಟ್ಟು ಕೊಡಬೇಡ. ಬಟ್ಟೆಯನ್ನು ಅಳತೆ ಮಾಡು, ಆದರೆ ಬಟ್ಟೆಯನ್ನು ನೋಡಿ ಮನುಷ್ಯನನ್ನು ಅಳೆಯಬೇಡ. ಮನುಷ್ಯನಲ್ಲಿ ಹಣ ಇಲ್ಲದಿದ್ದರೂ ಕೂಡ ಅವನದ್ದೇ ಆದ ಸ್ವಾಭಿಮಾನ ಗುಣ ಇದ್ದೇ ಇರುತ್ತದೆ. ಸಂಪತ್ತಿನ ಬೆಲೆಯೇ ಬೇರೆ, ಸಂಸ್ಕಾರದ ಬೆಲೆಯೇ ಬೇರೆ. ಕೈಯಿಂದ ಎಸೆದ ಕಲ್ಲು 100 ಅಡಿ ದೂರ ಹೋಗಿ ಬೀಳುತ್ತದೆ. ಬಂದೂಕಿನಿಂದ ಹೊರಟಂತಹ ಗುಂಡು ಸಾವಿರಾರು ಮೈಲಿ ದೂರ ಹೋಗಿ ಬೀಳುತ್ತದೆ. ಆದರೆ ಹಸಿದವನಿಗೆ ಕೊಟ್ಟಂತಹ ರೊಟ್ಟಿಯ ತುಂಡು ಸ್ವರ್ಗದ ಬಾಗಿಲಿನವರೆಗೂ ಕೂಡ ಹೋಗುತ್ತದೆ. ನಮ್ಮ ಸಾಧನೆ ಹೇಗಿರಬೇಕು ಎಂದರೆ ನಮ್ಮ ಯೋಗ್ಯತೆಯ ಬಗ್ಗೆ ಅವಮಾನ ಪಟ್ಟವರೆಲ್ಲ ನಮ್ಮನ್ನು ಮಾತನಾಡಿಸುವ ಮೊದಲು ತಮ್ಮ ಯೋಗ್ಯತೆಯ ಬಗ್ಗೆ ಯೋಚಿಸುವಂತೆ ಇರಬೇಕು. ಇದುವೇ ನಿಜವಾಗಿರುವಂತಹ ಸಾಧನೆ. ಜೀವನದಲ್ಲಿ ನೀವು ಬಯಸಿದ್ದೆಲ್ಲ ಸಿಗಬೇಕು ಎಂದರೆ 2 ತಪ್ಪುಗಳನ್ನು ಯಾವತ್ತಿಗೂ ಕೂಡ ಮಾಡಬೇಡಿ. ಅತಿಯಾಗಿ ಯಾರನ್ನು ನಂಬಬೇಡಿ. 2ನೇದು, ನಿಮ್ಮ ಕೆಲಸವನ್ನು ನೀವು ಮನಸ್ಸಿಟ್ಟು ಮಾಡಿ. ಮನೆಯಲ್ಲಿ ಕೋಟಿ ಇದ್ದರೂ ಕೂಡ ಹಿರಿಯರ ಕಂಡೊಡನೆ ಕಾಲಿಗೆ ಬೀಳುವುದು ಸಂಸ್ಕಾರ. ಎಷ್ಟೇ ಆಧುನಿಕತೆ ಬೆಳೆದರೂ ಕೂಡ ಹಣೆಯ ಮೇಲಿನ ಬೊಟ್ಟು ಸಂಸ್ಕಾರ. ಎಷ್ಟೇ ಉನ್ನತ ಮಟ್ಟದ ವಿದ್ಯಾಭ್ಯಾಸವನ್ನು ಕಲಿತರೂ ಕೂಡ ಗುರುಗಳನ್ನು ಕಂಡಾಗ ತೋರುವ ಭಯ ಭಕ್ತಿ ಅದುವೇ ಸಂಸ್ಕಾರ. ಮೌನ ಮನಸ್ಸನ್ನು ಶುದ್ಧಿ ಮಾಡುತ್ತದೆ. ಸ್ನಾನ ದೇಹವನ್ನು ಶುದ್ಧಿ ಮಾಡುತ್ತದೆ. ಪ್ರಾರ್ಥನೆ ಆತ್ಮವನ್ನು ಶುದ್ಧಿ ಮಾಡುತ್ತದೆ. ದಾನ ಸಂಪಾದನೆಯನ್ನು ಶುದ್ಧಿ ಮಾಡುತ್ತದೆ. ಉಪವಾಸ ಆರೋಗ್ಯವನ್ನು ಶುದ್ಧಿ ಮಾಡುತ್ತದೆ. ಕ್ಷಮೆ ಸಂಬಂಧಗಳನ್ನು ಶುದ್ಧಿ ಮಾಡುತ್ತದೆ. ಹಾಗಾಗಿ ನಿಮ್ಮ ತಪ್ಪು ಎಲ್ಲಿರುತ್ತದೆಯೋ ಅಲ್ಲಿ ಕ್ಷಮೆ ಕೇಳುವುದನ್ನು ಪಾಲಿಸಿಕೊಳ್ಳಿ. ಆಗ ಸಂಬಂಧಗಳ ಮಧ್ಯೆ ಬಿರುಕು ಬರುವುದಿಲ್ಲ. ಜೀವನದಲ್ಲಿ ಯಾವುದಕ್ಕೂ ಚಿಂತೆ ಮಾಡಿ ಕೊರಗಬಾರದು. ಒಳ್ಳೆಯದಾದರೆ ಅದ್ಭುತವೆಂದು ಭಾವಿಸಬೇಕು, ಕೆಡುಕಾದರೆ ಅನುಭವವೆಂದು ಪರಿಗಣಿಸಬೇಕು. ಅಹಂಕಾರದಿಂದ ಮೆರೆದವರೆಲ್ಲ ಇಂದು ಭಿಕ್ಷುಕರಂತೆ ತುತ್ತು ಅನ್ನಕ್ಕಾಗಿ ಪರದಾಡುತ್ತಿದ್ದಾರೆ. ಒಂದು ದಿನದ ಸಾವಿಗೆ ಜೀವನ ಪೂರ್ತಿ ಬದುಕಬೇಕು ನಿಜ, ಆದರೆ ಒಲಿದು ಬಂದ ಜೀವನವನ್ನು ಆನಂದದಿಂದ ಬದುಕಿ. ಯಾಕೆಂದರೆ ಇನ್ನೊಂದು ಬದುಕಿಗೆ ಇಷ್ಟೊಂದು ಜನ್ಮ ಕಾಯಬೇಕು ಎನ್ನುವುದು ಯಾರಿಗೂ ಕೂಡ ತಿಳಿದಿರುವುದಿಲ್ಲ. ಗೆದ್ದವರು ಸಂತೋಷದಿಂದ ಇರುತ್ತಾರೆ, ಸೋತವರು ಯೋಚಿಸುತ್ತಾ ಇರುತ್ತಾರೆ. ಸೋಲು ಗೆಲುವು ಶಾಶ್ವತವಲ್ಲ ಎಂದು ತಿಳಿದವರು ಪ್ರತಿದಿನವೂ ಕೂಡ ಸಂತೋಷದಿಂದ ಇರುತ್ತಾರೆ. ನಮ್ಮ ಪ್ರಭಾವ ನೋಡಿ ಬಳಿ ಬರುವ ಜನರಿಗಿಂತ ನಮ್ಮ ಸ್ವಭಾವವನ್ನು ನೋಡಿ ಬರುವ ಜನರನ್ನು ಯಾವತ್ತೂ ಕೂಡ ಮರೆಯಬೇಡಿ. ರಾತ್ರಿಯ ಹೂವಿಗೂ ತಿಳಿದಿರುವುದಿಲ್ಲ ಬೆಳಗ್ಗೆ ಮಂದಿರಕ್ಕೋ ಸ್ಮಶಾನಕ್ಕೋ ಎಂದು. ಆದ್ದರಿಂದ ಜೀವನವೊಂದು ಪ್ರತಿ ಕ್ಷಣವೂ ಕೂಡ ಅದ್ಭುತವಾಗಿರುವಂತಹ ರೀತಿಯಾಗಿದೆ. ಪ್ರತಿ ಕ್ಷಣವೂ ಕೂಡ ಜೀವಿಸಿ. ನಿಮಗಾಗಿ ಕಾಯುವವರಿಗೆ ಸಮಯ ಕೊಡಿ. ತೀರ ತಲುಪಿದ ಮೇಲೆ ಅಂಬಿಗ ಯಾರು, ಅಕ್ಷರ ಕಲಿತ ಮೇಲೆ ಗುರು ಯಾರು, ಶ್ರೀಮಂತಿಕೆ ಬಂದ ಮೇಲೆ ಬಡವ ಯಾರು, ಅವಶ್ಯಕತೆ ಮುಗಿದ ಮೇಲೆ ನಾನ್ಯಾರು ನೀನ್ಯಾರು.
ಮೌನ ಕಲಿಸುವಷ್ಟು ಪಾಠ, ಮೌನ ಕೊಡುವಷ್ಟು ನೆಮ್ಮದಿ, ಮೌನದಿಂದ ಬರುವಷ್ಟು ತಾಳ್ಮೆ ಯಾವುದರಲ್ಲಿಯೂ ಕೂಡ ಸಿಗುವುದಿಲ್ಲ. ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಎನ್ನುವುದು ಎಷ್ಟು ಸತ್ಯವೋ, ಆ ಒಳ್ಳೆಯತನ ಕೈ ಬಿಡುವುದಿಲ್ಲ ಅನ್ನುವುದು ಕೂಡ ಅಷ್ಟೇ ಸತ್ಯ. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.